ಭಾರತೀಯ ಧರ್ಮ ಸಂಸ್ಕೃತಿ ಪರಂಪರೆಗಳು ಉಳಿಬೇಕು. ಬಿಜೆಪಿಯಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಇಂದ ಎಂದೆಂದಿಗೂ ಸಾಧ್ಯ ಇಲ್ಲ. ಬಿಜೆಪಿ ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ನಾವು ವ್ಯಕ್ತಿ ನೋಡ್ತಾರೆ ಇಲ್ಲಿ, ಪಾರ್ಟಿ ಅಲ್ಲ. ಹಿಡಿಯುವ ಕೈಗಳು ದೀಪ ಹಚ್ಚುವ ಕೈಗಳು. ಕಾಂಗ್ರೆಸ್ಸಿನ ಕೈ ಬೆಂಕಿ ಹಚ್ಚ ಕೈ, ಬೆಂಕಿ ಹಚ್ಚದೆ ಅವರು ಬಂಡವಾಳ. ಅಲ್ಪಸಂಖ್ಯಾತರಿಗೆ ಅಷ್ಟೇ ಖುಷಿಯಾಗಿದೆ. ಈ ಬಾರಿ ನಾವು ಬದಲಾವಣೆ ಮಾಡ್ತೀವಿ. ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ಸ್ ಕೊಳಕ ರಾಜಕಾರಣವೇ ಅವರು ಬಂಡವಾಳ. ನಾವು ಕಾರ್ಯಕರ್ತರು ಚುನಾವಣೆ ಎಲ್ಲ ಜನರಿಗೆ ಚುನಾವಣೆ ಮಾಡ್ಕೊಂತಿದ್ದಾರೆ. ಕಾಂಗ್ರೆಸ್ ನಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ದಂಗಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಾವು ಈ ಬಿಸಿಲು ಕಾವುಗಿಂತ ಜಾಸ್ತಿ ಇರತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಯಾಕಂದರೆ ಈಗಾಗಲೇ ಒಂದು ಕಡೆ ಮೇಟಿಯವರು, ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಏನು ನಿಧನದ ನಂತರ ತೆರವಾದಂಥ ಕ್ಷೇತ್ರಕ್ಕೆ ಇನ್ನೇನು 9ನೇ ತಾರೀಕು ಮತದಾನ ಇರತಕ್ಕಂಥದ್ದು. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಬಿಸಿಲು ಇರತಕ್ಕಂಥದ್ದು. ಆ ಬಿಸಿಲು ಬೇಗೆಗೆ ಈಗಾಗಲೇ ವಾಸವಿ ಯುವ ಸಂಘದವರು ಈಗಾಗಲೇ ಮಜ್ಜಿಗೆಯನ್ನು ಕೊಡ್ತವ್ರೆ. ಸಾಕಷ್ಟು ಜನ ಇಲ್ಲಿ ಮತದಾರರು ಇದ್ದಾರೆ. ಈ ಭಾಗನೇ ಬೇರೆ ಉತ್ತರಕ್ಕೆ ಬರುತ್ತೆ ಅನ್ಸುತ್ತೆ ಇದು. ಆದರೂ ಕೂಡ ಇಲ್ಲಿರ್ತಕ್ಕಂಥ ದಕ್ಷಿಣದಲ್ಲೇ ಬರ್ತದೆ ಅಂತ ಮಾತಾಡಿಸ್ತೇನೆ. ಇಲ್ಲಿ ಸಾಕಷ್ಟು ಮತದಾರರು ಇದ್ದಾರೆ, ಮಾತಾಡಿಸ್ತೇನೆ. ಈಗ ಮೊದಲನೇದಾಗಿ ಇಲ್ಲಿ ಅಜ್ಜಾರು ಮಾತಾಡಿಸ್ಬಿಡ್ತೇನೆ. ಹೇಗೆ ನಡೀತಾ ಇದೆ ಇಲ್ಲಿ ಎಲೆಕ್ಷನ್, ಯಾರಿಗೆ ಈ ಮತ? ನನ್ನ ಹೆಸರು ವಿಭೂತಿ ಬಸವಾನಂದ ಸ್ವಾಮಿಗಳು ಅಂತ. ಕನ್ಯಾಕುಮಾರಿನ ಕಾಶ್ಮೀರಗೂ ಪಾದಯಾತ್ರೆ ಮಾಡಿದ್ದು ನಾನು ದೇಶಭಕ್ತ, ಬಸವಣ್ಣ ಭಕ್ತ. ಎಷ್ಟು ಬೇಕೋ ಬಸವಣ್ಣ ವಿಶ್ವಗುರು, ಸಕಲ ಜೀವಾತ್ಮ ಲೇಸು ಪ್ರವಾದಿ. ಅವರ ತತ್ವವನ್ನು ಹಿಡ್ಕೊಂಡು ನಾವು ಭಾರತನ ಉಳಿಸ್ಬೇಕು ಅಂತ. ಭಾರತೀಯ ಧರ್ಮ ಸಂಸ್ಕೃತಿ ಪರಂಪರೆಗಳು ಉಳಿಬೇಕು. ಶಕ್ತಿಶಾಲಿ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ, ಶಕ್ತಿಶಾಲಿ ಸ್ವಾಭಿಮಾನಿ ಸಮೃದ್ಧ ಭಾರವಾಗಿ ವಿಶ್ವಗುರು ವಿರಾಸತ್ನಲ್ಲಿ ಬೆಳಗಬೇಕಾದ್ರೆ ಅದು ಭಾಜಪದಿಂದ ಮಾತ್ರ ಕಮಲ ಪುಷ್ಪದ, ಬಿಜೆಪಿಯಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ಸಿಂದ ಎಂದೆಂದಿಗೂ ಸಾಧ್ಯ ಇಲ್ಲ. ಮತ್ತೆ ಈಗಾಗಲೇ ಕಮಲ ಪುಷ್ಪ ಹಿಡಿಯುವ ಕೈಗಳು ದೀಪ ಹಚ್ಚುವ ಕೈಗಳು. ಕಾಂಗ್ರೆಸ್ಸಿನ ಕೈ ಬೆಂಕಿ ಹಚ್ಚ ಕೈ. ನಮಗೆ ಕಮಲ ಪುಷ್ಪ ಹಿಡಿದು ಇಡೀ ಬಸವಣ್ಣ ಹೇಳುವಂತೆ ಇವ ನಾರವ ನೆನೆಸಿದ್ರಯ್ಯ, ಇವ ನಮ್ಮ ಕುಳ್ಳ ಸಂಗಮ ದೇವರ ಮಹಾಮನೆಯ ಮಗನಿಂತ ಹೇಳಿ ಲಿಂಗಾಯತ, ಹಿಂದೂ, ಜೈನ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಕೂಡಿ ಭಾರತ ಆಗಿದೆ. ಅದಕ್ಕೋಸ್ಕರ ಬಹುತ್ವ ಭಾರತ ಸಮೃದ್ಧವಾಗಬೇಕು. ನಮಗೆ ಬೆಂಕಿ ಹಚ್ಚೋ ಕೈಗಳಿಂದ ಭಾಳ ಅಪಾಯ ಇದೆ, ದೇಶಕ್ಕೆ ಭಾಳ ಅಪಾಯ ಇದೆ. ಯಾರು ಬೆಂಕಿ ಹಚ್ತಾರೆ? ಕಾಂಗ್ರೆಸ್ನವರು. ಹೌದು. ಹಿಂದೂ ಮುಸ್ಲಿಂ ನೋಡಿ ಬೆಂಕಿ ಹಚ್ಚದೆ ಅವರು ಬಂಡವಾಳ. ಅವರ ಡಿ ಎನ್ ಎ ಹೆಂಗಿದೆ, ನೆಹರು ಕಾಲದಿಂದನೂ ಅವರು ಡಿ ಎನ್ ಎ. ಜಿನ್ನಾ ನೆಹರು ಕೂಡ್ಕೊಂಡು ಹಿಂದೂಸ್ತಾನ ಪಾಕಿಸ್ತಾನ ಹೊಡೆದ್ರು. ಧರ್ಮ ಬೇಕಾಗಿತ್ತ ಇದು? ಬಾಂಗ್ಲಾ ಯಾರು ಹೊಡೆದ್ರು? ಇಂದಿರಾ ಗಾಂಧಿ ಹೊಡೆದ್ರು. ಅಖಂಡ ಭಾರತ ನಮ್ಮದು. ಕನ್ಯಾಕುಮಾರಿ ಇದು ಯಾವುದು ಇತ್ತಲ್ಲ, ಅಫ್ಘಾನಿಸ್ತಾನ, ಅಲ್ಲಿವರೆಗಿತ್ತು ಭಾರತ. ತುಕಡಿ ಗ್ಯಾಂಗ್, ಕಾಂಗ್ರೆಸ್ನ ತುಕಡಿ ಗ್ಯಾಂಗ್. ಯಾರು ಮಾಡಿದ್ರು ಅದನ್ನ? ಕಾಂಗ್ರೆಸ್ನವರು. ಈಗ ಬಿಹಾರದಲ್ಲಿ ತುಕಡಿ ಗ್ಯಾಂಗ್ ಖತಮ್ ಹೋಗ್ಯ. ಹಂಗೆ ಇಲ್ಲೂ ತುಕಡಿ ಗ್ಯಾಂಗ್ ಐತಲ್ಲ, ಅದು ಖತಮ್ ಆಗ್ಬೇಕು. ಇಲ್ಲಿ ಯಾರು ತುಕಡಿ ಗ್ಯಾಂಗು? ಕಾಂಗ್ರೆಸ್ನವರು. ಕಾಂಗ್ರೆಸ್. ಹೌದು. ಈಗ ನೇರ ಆರೋಪ ಕಾಂಗ್ರೆಸ್ನವ್ರ ಮೇಲೆ ಅಷ್ಟೇ. ಹೌದೌದು. ನಮ್ಗೆ ಯಾರು ನವರತ್ತಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿಯ ಮಕ್ಕಳು. ಏಕಿ ಮಾತಾಕೆ ಸಂತಾನ. ಭಾರತ್ ಮಾತಾ ಮಕ್ಕಳು ನಾವಲ್ಲ. ಪೇಟ್ರಿಯಾಟಿಸಮ್ ಬೇಕು ನಮಗೆ. ಕಾಸ್ಟಿಸಮ್ ಬೇಡ ನಮಗೆ, ಟೆರರಿಸಮ್ ಬೇಡ ನಮಗೆ, ಸೆಪ್ರೇಟಿಸಮ್ ಬೇಡ ನಮಗೆ ಪೇಟ್ರಿಯಾಟಿಸಮ್ ಬೇಕು ನಮಗೆ. ಮೂಲಭೂತವಾದ ಅಂದರೆ ನಾವೇ ಶ್ರೇಷ್ಠರು, ಇನ್ನೊರು ಕನಿಷ್ಠ ಬೇಡ. ಎಲ್ಲರೂ ದೇವರ ಮಕ್ಕಳು. ಹಿಂದೂ, ಮುಸ್ಲಿಮ, ಜೈನ, ಬೌದ್ಧ, ಸಿಖ್, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಮೂಲತಃ ಪರಮಾತ್ಮನ ಮಕ್ಕಳು. ಆಮೇಲೆ ಇಲ್ಲಿ ನಮ್ಮ ತಾಯಿ ತಂದೆ ಬೇರೆ ಬೇರೆ, ನಮ್ಮ ಮತಗಳು ಬೇರೆ ಬೇರೆ. ಅದಕ್ಕೋಸ್ಕರ ಮತಗಳ ಹೆಸರಿನಲ್ಲಿ ದೇಶ ವಿಭಜನೆ ಆಗಬಾರ್ದು. ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ಸ್ ಕೊಳಕ ರಾಜಕಾರಣವೇ ಅವರು ಬಂಡವಾಳ. ಅವರಿಗೆ ಅಖಂಡತೆ, ಪರಿಪೂರ್ಣತೆ, ಸಮಗ್ರತೆ ಬೇಕಾಗಿಲ್ಲ. ಮೋದಿಯವರು ಇವತ್ತು ಯುದ್ಧ ನಡೀತಿದೆ ಎಲ್ಲಿ? ಪಶ್ಚಿಮ ಏಷ್ಯಾದಲ್ಲಿ. ಯುದ್ಧ ಮಾಡಬೇಡ್ರಪ್ಪ ಟ್ರಂಪ್ಗೂ ಹೇಳ್ತಾರೆ, ಇರಾನ್ ಇರಾಕಿಗೂ ಹೇಳ್ತಾರೆ. ಇವತ್ತು ಇರಾನ್ನಲ್ಲಿ ಬುರ್ಖಾ ತೆಗೆದು ಹೊರ ಬರ್ತಾ ಇದ್ದಾರೆ ಹೆಣ್ಮಕ್ಳು. ಬುರ್ಖಾ ತೆಗೆದು ಹೊರ ಬರ್ತಾರೆ. ಗುಲಾಮಿ ನಹೀ ಚಾಹಿಯೆ, ಹಮೇ ವಿ ವಾಂಟ್ ಫ್ರೀಡಮ್, ಏನ್ರಿ? ಹಾಂ, ನಮ್ಮ ಹೆಸರು ವಿಭೂತಿ ಬಸವಣ್ಣ. ಅವರು ನಮಗೇನಪ್ಪ ಎಲ್ದ. ಬ್ರದರ್, ಈ ಬಾರಿಗೆ ಹೇಗೆ ನಡೀತದೆ? ಈ ಬಾರಿ ಬದಲಾವಣೆ. ಏನು ಬದಲಾವಣೆ ಅಂದರೆ ಏನು ಬಯಸ್ತಾ ಇದ್ದೀರಿ? ಒಬ್ಬ ಸರಳ ವ್ಯಕ್ತಿ, ಒಬ್ಬ ನೇರವಾಗಿ ಬೆಳಗ್ಗೆ 4:15 ತಮ್ಮ ಕಾಯಕವನ್ನು ಸ್ಟಾರ್ಟ್ ಮಾಡೋಂಥದ್ದು. ಬೆಳಗ್ಗೆ 4:15 ಎದ್ದು ವಾಕಿಂಗ್ ಹೋಗ್ಬಂದು 5:00 ಬ್ಯಾಡ್ಮಿಂಟನ್ ಆಡಿ 6 ಗಂಟೆಗೆ ಜನತಾ ದರ್ಶನ ನೀಡತಕ್ಕಂಥ ಒಂದು ಸರಳ ವ್ಯಕ್ತಿನ ಕರೆದ ತಕ್ಷಣ ಓಡಿ ಬರೋಂಥ ಹುಡುಗ, ಕರೆದ ತಕ್ಷಣ
ಏನು ಹೇಳ್ರಿ ನಿಮ್ಮ ಕಷ್ಟ ಅಂತ ಕೇಳೋಂತನು ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಶಕ್ತಿ ಇದೆ ಅಂತ ಯುವಕನ ಆಯ್ಕೆ ಮಾಡಬೇಕಂತ, ಜಾತಿ ಮತ ಭೇದ ಮೀರಿ ಜನಸೇವೆ ಮಾಡ್ತಕ್ಕಂಥ ವ್ಯಕ್ತಿನ ಆಯ್ಕೆ ಮಾಡಬೇಕಂತ. ಅದೇ ಯಾರು ಸರ್ ಅಂತ ವ್ಯಕ್ತಿ? ಅವರೇ ಶ್ರೀನಿವಾಸ್ ದಾಸ್ಕರಿಯಪ್ಪ. ಬಿ ಜೆ ಪಿ ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ನಾವು ವ್ಯಕ್ತಿ ನೋಡ್ತಾರೆ ಇಲ್ಲಿ, ಪಾರ್ಟಿ ಅಲ್ಲ. ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತಾರಲ್ಲ, ಅದೇ ರೀತಿ ನಮಗಿಲ್ಲಿ ದಾವಣಗೆರೆ ದಕ್ಷಿಣಕ್ಕಿಂತ ವ್ಯಕ್ತಿ ಮುಖ್ಯ ಆಗಿದೆ. ನಮಗಿಲ್ಲಿ ವ್ಯಕ್ತಿ ಮೇನ್ ನಮ್ಮ ಕೈಗೆ ಸಿಗಬೇಕು. ಅಂದರೆ ಮೇನ್ ಪ್ರಮುಖವಾಗಿ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೀರಾ ನಿಮ್ಮ ದಾವಣಗೆರೆ ದಕ್ಷಿಣದಲ್ಲಿ? ಹೇಗೆ ಸರ್, ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಅಂದರೆ ದುಡಿಯುವ ಕೈಗೆ ಕೆಲಸ ಬೇಕಾಗಿದೆ. ದುಡಿಯುವ ಕೈಗೆ ಕೆಲಸ ಬೇಕಾಗಿದೆ. ಜನ ಗೂಳಿ ಹೋಗ್ತಾ ಇದ್ದಾರೆ, ಜನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಜನ ಬೇರೆ ಕಡೆ ಹೋಗ್ತಾ ಇದ್ದಾರೆ. ದಾವಣಗೆರೆಯಲ್ಲೇ ದುಡಿಯೋಕ್ಕಂಥ ಕೈಗಳಿಗೆ ಕೆಲಸ ಬೇಕು. ಏನಾಗಬೇಕು? KD ಕಾರ್ಖಾನೆಗಳಾಗಬೇಕು, ಫ್ಯಾಕ್ಟ್ರಿಗಳಾಗಬೇಕು, ಇಂಡಸ್ಟ್ರಿಗಳಾಗಬೇಕು, ಆಗಬೇಕು. ಅಂದರೆ ಇನ್ನೂ ಏನು ಅಭಿವೃದ್ಧಿ ಹೊಂದಬೇಕು? ನೀವು ಹೇಳಿದ್ರಿ ಈಗ ಕಾರ್ಖಾನೆ ಆಗಬೇಕಂತೇಳಿ. ಅದನ್ನು ಬಿಟ್ಟು ಹೊರತುಪಡಿಸಿ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಕೆಲಸಗಳು ಪ್ರಮುಖವಾದಂಥವು ಏನಂತ? ಪ್ರಮುಖವಾದಂಥದ್ದು ಹೆರಿಗೆ ಕೇಂದ್ರ ಆಗಬೇಕು, ಪ್ರಮುಖವಾದಂಥದ್ದು ಮಾರ್ಕೆಟ್ಗಳಾಗಬೇಕು, ಪ್ರಮುಖವಾದಂಥದ್ದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬೇಕು, ಪ್ರಮುಖವಾದಂಥದ್ದು ಒಂದು ಸ್ಯಾಟಲೈಟ್ ಟೌನ್ ಆಗಬೇಕು, ಪ್ರಮುಖವಾದದ್ದು ದಾವಣಗೆರೆ 1 ಆಗಬೇಕು. ಅಲ್ಲಿ 4-5 ದಾವಣಗೆರೆ 1ಗಳು ಸ್ಥಾಪನೆ ಆಗಬೇಕು. ಪ್ರಮುಖವಾಗಿ ಅಲ್ಲಿ ಒಂದು ಆಟ ಆಡಲಿಕ್ಕೆ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲ, ಒಂದು ಆಟ ಆಡಲಿಕ್ಕೆ ಮೈದಾನ ಇಲ್ಲ, ಒಂದು ಆಟ ಆಡಲಿಕ್ಕೆ ಇದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಸರ್, ಇನ್ನೊಂದು ರಾಜ್ಯ ಸರ್ಕಾರನೇ ಈಗಾಗಲೇ ದಾವಣಗೆರೆಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನ ಎಲ್ಲ ಸಚಿವರು ಆಗಲಿ, ಈಗ DCM ಆಗಿರ್ಬೋದು, CM ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ದಾವಣಗೆರೆಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನವರು ಸಾಕಷ್ಟು ಶತಾಯಗತ ಈ ಬಾರಿ ಗೆಲ್ಲೇಬೇಕಂತೇಳಿ ನಿಂತಿರ್ತಕ್ಕಂಥದ್ದು. ಇನ್ನೊಂದು ಕಡೆ BJPಗೆ ಅನುಕೂಲ ಆಗುವಂಥ ಸಾಧ್ಯತೆಗಳೇ ಸರ್, ಕಾಂಗ್ರೆಸ್ ಅವರ ಚೇರಿನ ಕಿತ್ತಾಟಕ್ಕೆ, ಚೇರಿನ 2 ವರ್ಷ ಕಿತ್ತಾಟಕ್ಕೆ ಒಂದು ವರ್ಷ ಮುಗಿದೋಯ್ತು. ಆ ಚೇರಿನ ಕಿತ್ತಾಟಕ್ಕೆ, ಅವರಿಬ್ಬರ ಕಿತ್ತಾಟಕ್ಕೆ 1 ವರ್ಷ ಜನ ಅಸ್ವಸ್ಥರಾಗ್ಬಿಟ್ರು. ಜನದ ಬಗ್ಗೆ ಕಾಳಜಿನೇ ಇಲ್ದಂಗೆ ಆಯಿತು, ರೈತರ ಬಗ್ಗೆ ಕಾಳಜಿ ಇಲ್ದಂಗೆ ಆಯಿತು. ಆಡಳಿತ ಯಂತ್ರನೇ ಕುಸ್ತೋಗಿದೆ ಆ ಚೇರಿನ ಕಿತ್ತಾಟಕ್ಕಾಗಿ. ಇಡೀ CM ಆಗಲಿ, DCM ಆಗಲಿ, ಇಡೀ ರಾಜ್ಯ ಸರ್ಕಾರನೇ ಬಂದರೂ ಕೂಡ ಜನ ಇವತ್ತು ತೀರ್ಮಾನ ಮಾಡಿದರೆ ಮನೆಗಿರ್ತಕ್ಕಂಥ ಮತದಾರರು ಗೌಪ್ಯವಾಗಿದ್ದಾರೆ. ಒಂದು ಕಮಲದ ಮುಖಾಂತರ, ಬಟನ್ ಅದ ಮುಖಾಂತರ BJP ಗೆಲ್ಸೋ ಮುಖಾಂತರ ಅದನ್ನು ತೋರಿಸ್ಕೊಡ್ತಾರೆ ಏನಂತ. ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಮತದಾರರು ಈ ಬಗ್ಗೆ ಈ ಒಂದು ಚುನಾವಣೆಯಲ್ಲಿ ಎಕ್ಸ್ಪೆಷಲಿ ಅಂದರೆ ಎಲ್ಲೊಂದು ಕಡೆ BJPಗೆ ಒಲವು ತೋರಿಸಿದ್ದಾರೆ ಏನಾದರೂ? ಅಲ್ಪಸಂಖ್ಯಾತರು ಬಹುತೇಕ ಒಲವು ತೋರಿಸಿದ್ದಾರೆ. ಅಲ್ಪಸಂಖ್ಯಾತರು ಕಳೆದ 23 ವರ್ಷದಿಂದನೂ ಅವರು ಬಂಧನದ ಭೀತಿಯಲ್ಲಿದ್ದರು. ಇವತ್ತು ಆರುವ ಪಕ್ಷಿ ಆಗಿ ಇವತ್ತು ಆರುವ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದಾರೆ. ರಕ್ಕಿ ಆರುವ ಮುಖಾಂತರ ಪಕ್ಷಿ ಎಷ್ಟು ಖುಷಿಯಾಗಿ ರೆಕ್ಕೆ ಹಾರಿಸುತ್ತೋ ಅಲ್ಪಸಂಖ್ಯಾತರಿಗೆ ಅಷ್ಟೇ ಖುಷಿಯಾಗಿದೆ. ಈ ಬಾರಿ ನಾವು ಬದಲಾವಣೆ ಮಾಡ್ತೀವಿ, ಈ ಬಾರಿ ಬದಲಾವಣೆನೂ ಮಾಡ್ತೀವಿ, ಬದಲಾವಣೆ ಆಗ್ತೀವಿ ಅಂತ ತೀರ್ಮಾನ ಮಾಡಿ. ಅಂದರೆ ಈ ಉಪಚುನಾವಣೆಯಲ್ಲಿ BJP ಪತಾಕೆ ಹಾರೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತೀರಾ? ಸರ್, 100ಕ್ಕೆ 100 ಈ ಬಾರಿ ನಾಗಲೋಟ ಆಗುತ್ತೆ. ಓಕೆ, ದೇಹದ ನಾಗಲೋಟ. ಹೌದಾ? ಓಕೆ, ಸಮರ್ಥವರು ಗೆಲ್ಲೋದಿಲ್ಲ ಅಂತೀರಿ? ಸರ್, ನಾವು ಅವ್ರ ಬಗ್ಗೆ, ನಮ್ಮ ಆಪೋಸಿಟ್ ಪಾರ್ಟಿ ಬಗ್ಗೆ ಅಲ್ಲ, ನಮಗೇನು ಒಲವಿದೆ, ನಮಗೆಲ್ಲ ಅಭಿಮಾನ ಇದೆ, ಅಷ್ಟೇ ಮಾತಾಡೋದು ನಾವು. ಈ ಬಾರಿ ಚುನಾವಣೆ ಕಾವು ಹೇಗಿದೆ ಸರ್? ಸರ್, ಈ ಬಾರಿ ಚುನಾವಣಾ ಕಾವು ಎಷ್ಟಿದೆ ಅಂದರೆ, ಬಿಸಿಲು ಎಷ್ಟಿದೆ, ಮತದಾರ ಆಕ್ರೋಶ ಕೂಡ ಕಾಂಗ್ರೆಸ್ ಮೇಲೆ ಅಷ್ಟೇ ಇದೆ. ಯಾಕೆ ಅಂದರೆ ರೈತರಾಯಿತು, ಶ್ರಮಿಕ ವರ್ಗ ಆಯಿತು, ಬಡವರ್ಗ ಆಯಿತು, ಹಮಾಲ್ ವರ್ಗ ಆಯಿತು, ಇವರೆಲ್ಲರೂ ಕೂಡ ತಮ್ಮಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರು ಕಾಣ್ತಿದ್ದಾರೆ. ಅವರೆಲ್ಲರಿಗೂ ಏನು ಅಂದರೆ, ಸಾಹುಕಾರಕ್ಕಿಂತ ನಮ್ಮಂಥ ಬಡವರನ್ನು ಪ್ರತಿನಿಧಿಸುವಂಥ ಒಂದು ವ್ಯಕ್ತಿ ಬೇಕಿತ್ತು. ಆ ವ್ಯಕ್ತಿನ ಶ್ರೀನಿವಾಸ್ ದಾಸ್ಕರಿಯಪ್ಪನಲ್ಲಿ ಕಾಣ್ತಿದ್ದಾರೆ. ಯಾಕೆಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರು ಯಾವತ್ತೂ ಕೂಡ ಮನೆ ಹೋದ್ರೆ ಸಿಗ್ತಾರೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಮಾಜಿ ಸಚಿವರು ಇರ್ಬೋದು, ನಮ್ಮ ಯಾವುದೇ ನಾಯಕನಿರಲಿ, ಒಬ್ಬ ಸಣ್ಣ ತಳಮಟ್ಟದ ಕಾರ್ಯಕರ್ತ ಕೂಡ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಮೀಟ್ ಆಗ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಕನಸು. ಸರ್, ಎಲ್ಲೋ ಒಂದು ಕಡೆ ಈಗಾಗಲೇ ಅಲ್ಪಸಂಖ್ಯಾತರು ಆಕ್ರೋಶ, ಈಗಾಗಲೇ ಎಲ್ಲೋ ಒಂದು ಕಡೆ BJPಗೆ ವರದಾನ ಆಗುತ್ತೆ ಏನೋ, ಎಲ್ಲ ಮತಗಳ ಏನೋ ಒಂದು ವಿಂಗಡಣೆ ಆಗಿದ್ರೆ ಈಗಾಗಲೇ 14 ಜನ ಅಲ್ಪಸಂಖ್ಯಾತರ ಮುಖಂಡರು ಕಣದಲ್ಲಿದ್ದಾರೆ. ಅಂದರೆ ಕ್ಯಾಶುವಲ್ ಆಗಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲೊಂದು ಕಡೆ ಮತಗಳ ವಿಭಜನೆ ಆದರೆ BJPಗೆ ವರದಾನ ಆಗುತ್ತೆ ಅಂತೀರಾ? ಸರ್, ನಾವು ಆ ವರ್ಗ ಈ ವರ್ಗ ಅಂತಿಲ್ಲ. ನರೇಂದ್ರ ಮೋದಿ ಅವರದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದೇ ಒಂದು ಮಾರ್ಗದರ್ಶನದಲ್ಲಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಫೇಸ್ ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಪ್ರತಿಯೊಬ್ಬ ವರ್ಗದವರು ಕೂಡ ಈ ಸಾರಿ BJP ಮತ ಚಲಾವಣೆ ಮಾಡ್ತಾರೆ. ಅತ್ಯಂತ ಕಡು ಬಡತನದಿಂದ ಬಡಿದಂಥ ಅಮಾಲ್ರ ಮಗ ಶ್ರೀನಿವಾಸ್ ದಾಸ್ಕರಿಯಪ್ಪ ವಿಧಾನಸೌಧ 3ನೇ ಮಾಡಿಲಿ ನಮ್ಮೆಲ್ಲರನ್ನು ಪ್ರತಿನಿಧಿಸಿ ಶಾಸಕರಾಗೋದು ಸೂರ್ಯಚಂದ್ರರಷ್ಟು ಶತಸಿದ್ಧ. ಏನು ಸರ್ ಭರವಸೆ ಅಷ್ಟು? ಅಲ್ಲ, ಇದು ನಾವು ಕಾರ್ಯಕರ್ತರು ಚುನಾವಣೆ ಅಲ್ಲ, ಜನರಿಗೆ ಚುನಾವಣೆ ಮಾಡ್ಕೊಂತಿದ್ದಾರೆ. ಯಾಕೆಂದರೆ ಒಂದೇ ಮಂತ್ರಿನಕ್ಕೆ 40 ವರ್ಷ ಚುನಾವಣೆ ಮಾಡಿದ್ದಾರೆ. ಆದರೂ ಕೂಡ
ಜನರಿಗೆ ಅವ್ರ ಮೇಲೆ ಅಷ್ಟು ಆಕ್ರೋಶ ಹೆಚ್ಚಿದೆ ಅಂದರೆ ಇದು ನಾವು ಕಾರ್ಯಕರ್ತರು ಮಾಡ್ತಿರೋ ಚುನಾವಣೆ ಅಲ್ಲ, ಜನರೇ ವಾಲಂಟ್ರಿಯಾಗಿ ಮಾಡ್ತಿದ್ದಾರೆ. ನಿಮ್ಗೊಂದು ಗೊತ್ತಿರಲಿ, ಇತಿಹಾಸದಲ್ಲಿ 40 ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಶವಂತ ಅವರಿಗೆ ಟಿಕೆಟ್ ಕೊಟ್ಟರು, ಬಿ ಲೋಕೇಶ್ ಅವ್ರಿಗೆ ಕೊಟ್ಟರು, ಬಿ ಜಿ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟರು, ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪರಿಗೆ ಕೊಟ್ಟಿದ್ದಾರೆ. ಬಟ್ ನೀವು ಯಾವ್ದಾದ್ರು ಬೇರೆ ಕ್ಯಾಂಡಿಡೇಟ್ ನೋಡ್ರಿ, ಕಾಂಗ್ರೆಸ್ಸಿಂದ ಒಂದೇ ಫ್ಯಾಮಿಲಿ ಕೊಟ್ಟಿದ್ದಾರೆ ಟಿಕೆಟ್. ಅಂದರೆ ಸರ್, ಇನ್ನೊಂದು ಪ್ರಮುಖವಾಗಿ ಸಾಕಷ್ಟು ಈಗಾಗಲೇ ಕಾರ್ಯಕರ್ತರು ನಂಬ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಎಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತ ಹೇಳ್ತಿದ್ದಾರೆ. ಹೌದು, ಎಲ್ಲ ಒಂದು ಕಡೆ ಅದು ಸತ್ಯ. ಯಾವುದೇ ಆಗಲಿ, ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟೇ ದೊಡ್ಡ ನಾಯಕರು ಬಂದರೂ ಕಾರ್ಯಕರ್ತರು ಅಂತಾರೆ, ಆದರೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ದಂಗಾಗಿದೆ. ಎಷ್ಟೇ ದುಡಿದ್ರು ಕೂಡ ಒಂದೇ ಮಂತನಕ್ಕೆ ಅನ್ನಂಗಾಗಿದೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ನೀವು ನೋಡ್ಬೋದು, ಒಬ್ಬ ರೈತರ ಮಗ ಲೋಕಿಕೆರೆ ನಾಗರಾಜ್ ಅವರು, ಅವ್ರಿಗೆ ಟಿಕೆಟ್ ಸಿಕ್ತು. ಒಬ್ಬ ಆಟೋ ಓಡ್ತಿದ್ದಂಥ ಅಜಯ್ ಕುಮಾರ್ ಅವರು ಸ್ವಸಾಮರ್ಥ್ಯದಿಂದ ಮೇಲೆ ಬಂದರು, ಅವ್ರಿಗೆ ಕೂಡ ಟಿಕೆಟ್ ಸಿಕ್ತು. ಯಶವಂತರಾವ್ ಜಾಧವ್ ಅವರು ಕೂಡ ಕಾರ್ಯಕರ್ತರಾಗಿ ಬಂದರು, ಅವ್ರಿಗೆ ಟಿಕೆಟ್ ಸಿಕ್ತು. ಅದೇ ರೀತಿ ಈಗ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಅಮಾಲ್ರ ಮಗ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅಂಥವ್ರಿಗೆ ಟಿಕೆಟ್ ಸಿಗುತ್ತೆ. ಸೊ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋದು ಯಾಕೆ ಅಂದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ದುಡಿತಕ್ಕಂಥ ಕಾರ್ಯಕರ್ತರನ್ನ ಅವ್ರ ಶಕ್ತಿ, ಅವ್ರ ಸಾಮರ್ಥ್ಯದ ಮೇಲೆ ಗುರುಸಿ ಅವರನ್ನು ಲೀಡ್ರ್ ಮಾಡೋದೇ ಭಾರತೀಯ ಜನತಾ ಪಕ್ಷದ ಒಂದು ಕಾಯಕ. ಈ ರೀತಿ ಚುನಾವಣೆ ಹಿಂದೆ ಯಾವುದು ಒಮ್ಮೆ ಕೂಡ ಆಗಿರಲಿಲ್ಲ ಅಂತ ಕೇಳ್ಪಟ್ಟೆ. ಅಂದರೆ ಈಗಾಗಲೇ BJPಯ ಮೇಲೆ ಸಾಕಷ್ಟು ಒಲವಿರ್ತಕ್ಕಂಥದ್ದು ಮತದಾರರದ್ದು. ಈ ಬಾರಿ ಶತಾಯಗತಾಯ BJP ಪತಾಕಿಯನ್ನು ಹಾರಿಸುತ್ತೇವೆ ನಾವು ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸಚಿವ ಸಂಪುಟನೇ ಈಗಾಗಲೇ ದಾವಣಗೆರೆಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಏನು ಅನಿಸುತ್ತೆ ನಿಮಗೆ ಇದನ್ನೆಲ್ಲ ನೋಡಿದ್ರೆ? ಸರ್, ಈಗ ನಮ್ಮ ಹಿರಿಯರು ಮೊನ್ನೆ ಹೇಳ್ತಿದ್ರು ಒಂದು ಮೀಟಿಂಗಲ್ಲಿ, 1992 ಚುನಾವಣೆಯಲ್ಲಿ ರವೀಂದ್ರನಾಥ್ ಸಾಹೇಬರು ಎಲೆಕ್ಷನ್ ನಿಂತಾಗ ಈ ಥರ ಉರುಪಿತ್ತು. 2ನೇ ಚುನಾವಣೆ 96 ಚುನಾವಣೆಯಲ್ಲಿ KB ಶಂಕರನಾರಾಯಣ ನಿಂತಾಗ ಈ ಥರ ಉರುಪಿತ್ತು. ಈ ಸರಿ ಕಾರ್ಯಕರ್ತರು, ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಿದ್ದೀವಿ. ಈ ಸರಿ ದಕ್ಷಿಣದಲ್ಲಿ BJP ದಿಗ್ವಿಜಯ ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಓಕೆ ಸರ್, ಅಂದರೆ ಎಷ್ಟು ಅಂತರದಿಂದ ನಿಮ್ಮ ಒಂದು ಅಭ್ಯರ್ಥಿ ಗೆಲ್ಬಹುದು ಅಂತೀರಿ? ಸರ್, 20,000 ಮೇಲೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಓಕೆ ಸರ್. ಯಾಕೆಂದರೆ ಯಾವುದು ಕೂಡ ಈಗ ಶ್ರಮಿಕ ವರ್ಗ ಆಯಿತು, ಪ್ರತಿಯೊಬ್ಬರು ಕೂಡ ಶ್ರೀನಿವಾಸ್ ದಾಸ್ಕರಿಯಪ್ಪನ ನೆಚ್ಕೊಂಡಿದ್ದಾರೆ. ಹಂಗಾಗಿ ಅವರಲ್ಲಿ ಅವ್ರು ಕಾಣ್ತಿರೋದ್ರಿಂದ ಭಾರತೀಯ ಜನತಾ ಪಕ್ಷ ನಿಸ್ಸಂದೇಹವಾಗಿ 25,000ಕ್ಕೂ ಅಧಿಕ ಮತಗಳಿಂದ ಗೆದ್ದು ಶ್ರೀನಿವಾಸ್ ದಾಸ್ಕರಿಯಪ್ಪನವರು ವಿಧಾನಸೌಧ 3ನೇ ಮಾಡಿಗೆ ಹೋಗ್ತಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕ ಓಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.